ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ಡ್ರೀಮ್ ಗರ್ಲ್ ಭಾಗ 13. ತುಂಬ ದಿನ ಆಯಿತು ಫ್ರೆಂಡ್ಸ್ ಈ ಸ್ಟೋರಿನ ಹಾಕಿ. ಈ ಇಂದಿನ ಸ್ಟೋರಿ ನಿಮ್ಗೇನಾದರೂ ಬೇಕು ಅಂತಂದರೆ ಅದು ಪ್ಲೇಲಿಸ್ಟಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಡು ಬರೋಣ. ಕೋಪದಿಂದ ಬಾಗಿಲು ತಟ್ಟಿದವನು ನಂತರ ಹೊಡೆಯುವುದು ತದನಂತರ ಹೊದೆಯುವವರೆಗೂ ಬಂದು ಕರೆಗಳು ಕೂಗುಗಳಾದವು. ಅದೇ ಸಮಯಕ್ಕೆ ವಾಶ್ರೂಮ್ನಿಂದ ಬಂದ ಸಾಹಿಗೆ ಬಾಗಿಲನ್ನು ಮುರಿಯಲು ವಿಶ್ವ ಪ್ರಯತ್ನ ಮಾಡುತ್ತಾ, ಬಾಗಿಲಿನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುತ್ತಾ ಗಾಜಿಲ್ಲದಂತೆ ಕೇಳಿಸುತ್ತಿದ್ದ ತಾರಕ್ನ ಕೂಗು ಕೇಳಿ ಗಾಬರಿಯಲ್ಲಿ ತಲೆ ಹೊರೆಸಿಕೊಳ್ಳದೆ ಬಂದು ಬಾಗಿಲು ತೆರೆದಳು. ಇದ್ದಕ್ಕಿದ್ದಂತೆ ಸಾಹಿತ್ಯ ಬಾಗಿಲು ತೆರೆಯುತ್ತಿದ್ದಂತೆ ಕೋಪದಿಂದ ಭುಜದಿಂದ ಬಾಗಿಲನ್ನು ಮುರಿಯುತ್ತಿದ್ದ ತಾರಕ್ ತೆರೆದ ಬಾಗಿಲಿನಲ್ಲಿ ಬ್ಯಾಲೆನ್ಸ್ ಮಾಡಲಾಗದೆ ಹೋಗಿ ಸಾಹಿತ್ಯಳ ಮೇಲೆ ಬಿದ್ದನು. ಬಾಗಿಲು ತೆರೆಯುತ್ತಿದ್ದಂತೆ ಬಾಗಿಲಿನ ಜೊತೆಗೆ ಹೀರೋ ಕೂಡ ಡೆಲಿವರಿ ಆಗುತ್ತಾನೆ ಎಂದು ಸ್ವಲ್ಪವೂ ನಿರೀಕ್ಷಿಸದ ಸಾಹಿತ್ಯ ಇದ್ದಕ್ಕಿದ್ದಂತೆ ತನ್ನ ಮೇಲೆ ಅಷ್ಟು ಭಾರ ಬೀಳುತ್ತಿದ್ದಂತೆ ತಡೆದುಕೊಳ್ಳಲಾಗದೆ ಕೆಳಗೆ ಬಿದ್ದಳು. ಇನ್ನೇನು ನೆಲದ ಮೇಲೆ ಸಾಹಿ ಮೇಲೆ ತಾರಕ್. ತಾನು ಸಾಹಿ ಮೇಲೆ ಬಾಗುತ್ತಿದ್ದಾಗಲೇ ಹೀಗೇನೋ ಆಗುತ್ತದೆ ಎಂದು ಸೆನ್ಸ್ ಮಾಡಿದ ತಾರಕ್ ಒಂದು ಕೈಯನ್ನು ಸಾಹಿಯ ಸೊಂಟದ ಸುತ್ತ, ಇನ್ನೊಂದು ಕೈಯನ್ನು ಅವಳ ತಲೆಯ ಹಿಂಭಾಗದಲ್ಲಿ ಹಿಡಿದುಕೊಂಡನು, ಪೆಟ್ಟಾಗದಂತೆ. ಕೆಳಗೆ ಬಿದ್ದ ಸಾಹಿಗೆ ಸ್ವಲ್ಪನೂ ತನ್ನ ತಲೆಗೆ ಪೆಟ್ಟಾಗದಂತೆ ತಲೆ ಕೆಳಗೆ ತಾರಕ್ ಕೈ ಇಟ್ಟರೂ ಕೂಡ ಇದ್ದಕ್ಕಿದ್ದಂತೆ ಹೀರೋರವರನ್ನು ಹೊರಲು ಉಸಿರಾಡಲು ಕಷ್ಟವಾಗುತ್ತಿತ್ತು. ಮತ್ತೆ ಹೀರೋರವರು ಏನಾದರೂ ಕಡಿಮೆ ಭಾರವೇ, ವರ್ಕೌಟ್ ಇತ್ಯಾದಿಗಳನ್ನು ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡುತ್ತಿರುವವರೇ ಅಲ್ಲವೇ? ಇಲ್ಲವೆಂದರೂ 80 kgಗಿಂತ ಹೆಚ್ಚೆ. ನಮ್ಮ ಸಾಹಿ ನೋಡಿದರೆ ಗಟ್ಟಿಯಾಗಿ ಒಂದು 50ಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ. ಸಾಹಿತ್ಯ ತಾರಕ್ನನ್ನು ತನ್ನ ಮೇಲಿಂದ ಜರುಗಿಸಲು ಕಷ್ಟಪಡುತ್ತಿದ್ದರೆ ತಾರಕನಿಗೆ ಮೃದುವಾದ ಹೂವಿನ ಹಾಸಿಗೆಯ ಮೇಲೆ ಬಿದ್ದ ಫೀಲಿಂಗ್. ಅಷ್ಟು ಹತ್ತಿರದಿಂದ ಸಾಹಿಯನ್ನು ನೋಡಿದ ತಾರಕ್ ರೆಪ್ಪೆ ಬಡಿಯುವುದನ್ನು ಯಾವಾಗಲೂ ಮರೆತು ಬಿಟ್ಟನು. ವೈಟ್ ಚೂಡಿದಾರ್ನಲ್ಲಿ ದೇವಕನ್ಯೆಯಂತೆ ಹೊಳೆಯುತ್ತಿದ್ದ ಸಾಹಿಯನ್ನು ನೋಡುತ್ತಾ ಆಗಷ್ಟೇ ತಲೆ ಸ್ನಾನ ಮಾಡಿ ಬಂದಿದ್ದರಿಂದ ಅವಳ ಕೂದಲಿನಿಂದ ಬರುತ್ತಿದ್ದ ಶಾಂಪೂ ಸ್ಮೆಲ್ ಅವಳ ಮೈಯ ಸಹಜ ಪರಿಮಳ ಸೇರಿ ತಾರಕ್ನನ್ನು ಮತ್ತೇರಿಸುತ್ತಿದ್ದರೆ ಅವಳ ಕುತ್ತಿಗೆಯ ಮಡಿಕೆಗಳಲ್ಲಿ ತಲೆಯನ್ನು ಸೇರಿಸಿ ಗಟ್ಟಿಯಾಗಿ ಉಸಿರು ಎಳೆದನು. ಅವನ ಉಸಿರು ಅವಳನ್ನು ತಲುಪುತ್ತಿದ್ದಂತೆ ಕಣ್ಣು ಮುಚ್ಚಿದ ಸಾಹಿಗೆ ಕುತ್ತಿಗೆಯ ಮೇಲೆ ಅವನ ಗಡಸು ಮೀಸೆ ಮಾಡುತ್ತಿದ್ದ ಸ್ಪರ್ಶಕ್ಕೆ ತಡೆದುಕೊಳ್ಳಲಾಗದೆ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಬೆನ್ನಿನ ಕೆಳಗಿದ್ದ ಕೈಯನ್ನು ಮೆಲ್ಲಗೆ ಹೊರತೆಗೆಯುತ್ತಾ ಮತ್ತೊಂದು ಕೈಯನ್ನು ಅವಳ ಕೆನ್ನೆಯ ಮೇಲೆ ಸೇರಿಸಿ ಕುತ್ತಿಗೆಯ ಮೇಲೆ ಇನ್ನೂ ಬಿಂದುಗಳಂತಿದ್ದ ನೀರಿನ ಮುತ್ತುಗಳನ್ನು ಅವನ ತುಟಿಗಳಿಂದ ರುಚಿ ನೋಡುತ್ತಿದ್ದನು. ಅವನ ತುಟಿಗಳು ಅವಳ ಕುತ್ತಿಗೆಯ ಮೇಲೆ ಗಿಲಿಗಿಲಿ ಇಡುತ್ತಿದ್ದರೆ ಅವನ ಶರ್ಟನ್ನು ಹಿಡಿದು ಹಿಂಡುತ್ತಾ ಉಸಿರಾಡಲು ಕಷ್ಟವಾಗುತ್ತಿದ್ದರೂ ಉಸಿರನ್ನು ಮೇಲಕ್ಕೆ ಎಳೆಯುತ್ತಿರುತ್ತಾಳೆ. ಅವಳ ಬೆಚ್ಚಗಿನ ಉಸಿರು ಅವನ ಕೆನ್ನೆಯನ್ನು ಸ್ಪರ್ಶಿಸುತ್ತಿದ್ದಂತೆ ಸೆನ್ಸ್ ಕಳೆದುಕೊಂಡ ಅವನು ಅವಳ ಕುತ್ತಿಗೆಯ ಮಡಿಕೆಗಳಿಂದ ತಲೆಯನ್ನು ಹೊರಗೆ ತಂದು ಬೇಬಿ ಪಿಂಕ್ ಕಲರ್ನಲ್ಲಿ ಹೊಳೆಯುತ್ತಿದ್ದ ಅವಳ ತುಟಿಗಳನ್ನು ನೋಡಿದನು. ಪಿಂಕ್ ಕಲರ್ನಲ್ಲಿ ಹೊಳೆಯುತ್ತಿದ್ದ ತುಟಿಗಳ ಮೇಲೆ ನೀರಿನ ಬಿಂದುಗಳು ನಿಂತು ನಡುಗುತ್ತಿದ್ದ ಅವಳ ಎಳೆ ತುಟಿಗಳನ್ನು ನೋಡುತ್ತಾ ಅವಳು ಉಸಿರಾಡಲು ಕಷ್ಟಪಡುತ್ತಿರುವುದನ್ನು ಗ್ರಹಿಸಿ ರೆಪ್ಪೆ ಬಡಿಯುವಷ್ಟರಲ್ಲಿ ಇಬ್ಬರ ಪೊಸಿಷನ್ಸನ್ನು ಚೇಂಜ್ ಮಾಡಿಬಿಟ್ಟನು ಅವನು. ಏನಾಯಿತು ಎಂದು ಗ್ರಹಿಸುವಷ್ಟರಲ್ಲಿಯೇ ಅವನ ಕೈ ಅವಳ ಸೊಂಟದ ಮಡಿಕೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಹೊರಗೆ ಬರಲಾರನೆಂದು ಅಲ್ಲೇ ನಿಂತು ಹೋದರೆ ಅವನ ನೋಟಗಳು ಮಾತ್ರ ಎಳೆ ಅದರಗಳನ್ನು ದಾಟಿ ಪಕ್ಕಕ್ಕೆ ನೋಡಲು ಹೇಳುತ್ತಿವೆ. ಒಂದು ಕೈಯಿಂದ ಅವಳ ಸೊಂಟವನ್ನು ನುರಿಸುತ್ತಲೇ ಮತ್ತೊಂದು ಕೈ ಅವಳ ಕೆನ್ನೆಯ ಮೇಲಿದ್ದ ಕುತ್ತಿಗೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗುತ್ತಾ ಅವಳ ತಲೆಯನ್ನು ಇನ್ನಷ್ಟು ಹತ್ತಿರಕ್ಕೆ ತಂದು ಅವಳ ಅದರಗಳನ್ನು ಬಂಧಿಸಲು ನೋಡುತ್ತಿದ್ದ ಅವನ ನೋಟಗಳನ್ನು ಗ್ರಹಿಸಿದ ಸಾಯಿ ಒಂದು ಕೈಯಿಂದ ಅವಳ ಸೊಂಟದ ಮೇಲಿದ್ದ ಅವನ ಕೈಯನ್ನು ಬಂಧಿಸಿ ಸರ್ ಎಂದಳು. ಆ ಕರೆ ಅವನನ್ನು ತಲುಪಿತೋ ಇಲ್ಲವೋ? ತಲುಪಿದ ಆ ಕರೆಯನ್ನು ಬೇಕಂತಲೇ ಅವನು ತಲುಪದಂತೆ ಇದ್ದನೋ ಗೊತ್ತಿಲ್ಲ.
ಇನ್ನೂ ಅವನ ತುಟಿಗಳನ್ನು ಮುಂದಕ್ಕೆ ತರುತ್ತಿದ್ದರೆ ಇಬ್ಬರ ತುಟಿಗಳ ಮಧ್ಯೆ ತನ್ನ ಅಂಗೈಯನ್ನು ಅಡ್ಡವಿಟ್ಟು ಸರ್ ಎಂದು ಗಟ್ಟಿಯಾಗಿ ಕರೆದಳು ಈ ಬಾರಿ. ಅಷ್ಟೇ, ಅಲ್ಲಿಯವರೆಗೂ ಇದ್ದ ಆ ಕ್ಷಣದಿಂದ ಹೊರಗೆ ಬಂದ ತಾರಕ್ ಅವನು ಮೇಲಿದ್ದ ಸಾಹಿಯನ್ನು ಒಮ್ಮೆಲೆ ಪಕ್ಕಕ್ಕೆ ತಳ್ಳಿ ಎದ್ದು ಕುಳಿತನು. ಏನೇ ಇದು ಅಂದ. ಅದು ನಾನು ಕೇಳಬೇಕು ಸರ್, ಏನಿದು? ನೀವೇಕೆ ನನ್ನ ರೂಮ್ ಡೋರನ್ನು ಮುರಿಯುವಷ್ಟು ಅಷ್ಟೊಂದು ಏಕೆ ತಟ್ಟುತ್ತಿದ್ರಿ ಅಂದ್ಲು. ಅಲ್ಲಿಯವರೆಗೂ ಅದನ್ನು ಮರೆತಿದ್ದ ತಾರಕ್ಕೆ ಅಸಲು ವಿಷಯ ನೆನಪಾಗಿ, ಹೌದು, ನೀನು ನನ್ನ ಫೋನ್ ಏಕೆ ರಿಸೀವ್ ಮಾಡಲಿಲ್ಲ ಅಂದ. ಏನು, ಫೋನ್ ರಿಸೀವ್ ಮಾಡದಿದ್ದರೆ ಹೀಗೆ ಹುಡುಗಿಯರ ರೂಮ್ ಡೋರನ್ನು ಮುರಿಯುವುದೇ ಅಂದ್ಲು. ನಾನೇನು ಮುರಿಯಲಿಲ್ಲ, ಜಸ್ಟ್ ತಟ್ಟಿದೆ ಅಷ್ಟೇ ಅಂದ. ಜಸ್ಟ್ ತಟ್ಟಿದ್ದೀರಾ? ಇನ್ನಷ್ಟು ಆಗಿದ್ದರೆ ಗೋಡೆಯಿಂದ ಗಾರೆಯ ಸಹಿತ ಕಿತ್ತು ಹೋಗುತ್ತಿತ್ತು ಅಂದ್ಲು. ಹೌದು, ಮತ್ತೆ ನಾನು ತಟ್ಟಿದಾಗ ನೀನೇಕೆ ಡೋರ್ ಓಪನ್ ಮಾಡಲಿಲ್ಲ ಅಂದ. ಅಂದರೆ ನಮಗೆ ಏನು ಪರ್ಸನಲ್ ಕೆಲಸಗಳು ಇರಬಾರದೆ ಸರ್? ನೀವು ಯಾವಾಗ ಬಾಗಿಲು ತಟ್ಟುತ್ತೀರಾ ಎಂದು ನೋಡುತ್ತಲೇ ಇರಬೇಕೇ? ಹಾಗೆ ನೀವು ಯಾವಾಗ ಬಾಗಿಲನ್ನು ತಟ್ಟುತ್ತೀರಾ ಎಂದು ಬಾಗಿಲ ಬಳಿಯೇ ಚಕೋರ ಪಕ್ಷಿಯಂತೆ ನಿಂತು ಬಾಗಿಲನ್ನು ಕನಿಷ್ಠ ಹಾಕದೆಯೂ ನಿಮಗಾಗಿಯೇ ಎದುರು ನೋಡುತ್ತಾ ಇರಲು ನಾನೇನು ನಿಮ್ಮ ಸಿನಿಮಾಗಳಲ್ಲಿ ನಟಿಸುವ ಹೀರೋಯಿನ್ ಅಲ್ಲ. ಹಾಗೆ ಬೇಕೆಂದರೆ ನೀವು ನಿಮ್ಮ ಪಕ್ಕದ ರೂಮ್ ಡೋರನ್ನು ತಟ್ಟಿ. ನೋ, ಜಸ್ಟ್ ತಟ್ಟಿ ಸಾಕು. ನಿಮಗಾಗಿ ನಿಮ್ಮ ಕಾವೇರಿ ಕಣ್ಣು ಕಾಯಿಯಾಗಿ ಹಣ್ಣಾಗುವಂತೆ ಎದುರು ನೋಡುತ್ತಿದ್ದಾಳೆ, ಹೋಗಿ ಎಂದಳು ಸಾಹಿ. ಏನೇ, ನಾನೀಗ ಏನಂದೆ ಎಂದು ಅಷ್ಟು ದೊಡ್ಡ ಡೈಲಾಗನ್ನು ಪ್ರಾಕ್ಟೀಸ್ ಇಲ್ಲದೆ ಕನಿಷ್ಠ ಇನ್ನೊಂದು ಟೇಕ್ ತೆಗೆದುಕೊಳ್ಳದೆ ಸಿಂಗಲ್ ಟೇಕ್ನಲ್ಲಿ ಅನ್ನುತ್ತಿದ್ದ. ನಾನೇನು ನಿಮ್ಮಂತೆ ಸಿನಿಮಾಗಳಲ್ಲಿ ನಟಿಸುವವಳೆ ಟೇಕ್ಗಳನ್ನು ತೆಗೆದುಕೊಳ್ಳಲು ಅಂದ್ಲು. ಏನು ಮಾತಿಗೆ ಮಾತು ಎದುರು ಹೇಳುತ್ತಿದ್ದೀಯಾ? ಅಸಲು ನೀನು ನನ್ನ ಕಾಲ್ ಏಕೆ ಲಿಫ್ಟ್ ಮಾಡಲಿಲ್ಲವೇ? ಅಷ್ಟೊತ್ತು ಯಾರೊಂದಿಗೆ ಮಾತನಾಡುತ್ತಿದ್ದೀಯಾ ಅಂದ. ಅದು ನನ್ನ ಪರ್ಸನಲ್, ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅಂದ ಹಾಗೆ ನೀವೇನು ಮಾತಿನ ಮೊದಲೊಂದು ವೇ ಹಿಂದೊಂದು ವೇ ಹಚ್ಚುತ್ತಿದ್ದೀರಿ ಅಂದ್ಲು. ನೀನು ನನ್ನ ಪರ್ಸನಲ್, ಆದ್ದರಿಂದ ನನಗೆ ಹೇಳಿಯೇ ತೀರಬೇಕು ಅಂದ. ಏನು, ನಾನು ನಿಮಗೆ ಪರ್ಸನಲ್ಲಾ ಅಂದ್ಲು. ಅದೇ, ಅಂದರೆ ನೀನು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಅಂತೆ ಅಂದ. ನೀವು ಹೇಳಿದ ಆ ಪರ್ಸನಲ್ ಪಕ್ಕ ಅಸಿಸ್ಟೆಂಟ್ ಇದೆ. ಆ ಅಸಿಸ್ಟೆಂಟ್ಗೂ ಕೆಲವು ಪರ್ಸನಲ್ಸ್ ಇರುತ್ತವೆ. ಅವುಗಳಲ್ಲಿ ನಿಮ್ಮ ಹಸ್ತಕ್ಷೇಪ ಅನಾವಶ್ಯಕ. ಇಷ್ಟಕ್ಕೂ ನೀವು ಬಾಗಿಲು ಮುರಿದುಕೊಂಡು ಬಂದು ನನ್ನೊಂದಿಗೆ ಮಾತನಾಡುವಷ್ಟು ಕೆಲಸವೇನು? ಅದು ಹೇಳಿ ಮೊದಲು ಅಂದ್ಲು. ಅಂದರೆ ಏನೇ, ಬಾಯಿ ಮುಚ್ಕೊಂಡು ಅಸಲು ವಿಷಯ ಹೇಳಿ ಹೊರಟು ಹೋಗು ಅನ್ನೋದಾ ಅಂದ. ನಾನು ಹಾಗೆ ಹೇಳಲಿಲ್ಲ, ನೀವಂದುಕೊಂಡರೆ ನನಗೆ ಅನಾವಶ್ಯಕ ಅಂದ್ಲು. ಇಷ್ಟಕ್ಕೂ ನೀನು ಮಾತನಾಡಿದ್ದು ಯಾರೊಂದಿಗೆ ಎಂದು ಹೇಳುವೆಯಾ ಅಂದ. ನಾನು ಯಾರೊಂದಿಗೆ ಮಾತನಾಡಿದರೂ ನಿಮಗೆ ನಷ್ಟವಿಲ್ಲ ಅಂದ್ಲು. ಸಾಹಿ ಹಾಗೆ ವಂಕರ ಟಿಂಕರವಾಗಿ ಮಾತನಾಡುತ್ತಿದ್ದಂತೆ ತಾರಕ್ಕೆ ಕೋಪ ತಾರಕಕ್ಕೇರುತ್ತದೆ. ಸಾಹಿಯನ್ನು ಕೋಪದಿಂದ ನೋಡುತ್ತಾ, ಇದು ನನ್ನ ಲಂಚ್ ಟೈಮ್, ಇನ್ನೊಂದು 10 ಮಿನಿಟ್ಸ್ನಲ್ಲಿ ಲಂಚ್ ನನ್ನ ರೂಮ್ನಲ್ಲಿ ಇಲ್ಲದಿದ್ದರೆ ಆಗ ಹೇಳುತ್ತೇನೆ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಎಂದು ಹೊತ್ತಿ ಹೇಳುತ್ತಾ ಅಲ್ಲಿಂದ ಹೊರಟು ಹೋದನು ಗೊಣಗುತ್ತಾ. ತಾರಕ್ ಹೊರಟು ಹೋದ ಮೇಲೆ, ಹೋ, ಇವನೇನು ನನ್ನ ಗಂಡನಾದಂತೆ ಎಲ್ಲ ವಿಷಯಗಳು ಇವನಿಗೆ ಹೇಳಬೇಕಂತೆ. ನನಗಷ್ಟು ಅವಶ್ಯಕತೆ ಇಲ್ಲ. ಇವನಿಗೆ ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಏನೋ ಅಗ್ರಿಮೆಂಟ್ ಪೇಪರ್ಸ್ ಇವೆ ಎಂದು ಸುಮ್ಮನಿದ್ದೇವಾ? ಇಲ್ಲವಾದರೆ ಅಂದುಕೊಂಡು ಎದ್ದು, ಅಮ್ಮ, ನನ್ನ ಸ್ವಂತ ಐರನ್ ರಾಡ್ನಂತೆ ಇದ್ದಾನೆ. ಹೇಗೆ ಬಿದ್ದನೋ, ನಾನೇನೋ ಅವನ ಹಾಸಿಗೆ ಆದಂತೆ, ನನ್ನ ಸೊಂಟವೇನು ಅವನ ಸ್ಟ್ರೆಸ್ ಬಾಲ್ ಆದಂತೆ ಹಿಂಡಿಬಿಟ್ಟನು ಎಂದು ಬೈಯುತ್ತಾ ಎದ್ದು ನಿಂತು ಒಮ್ಮೆ ಅತ್ತ ಇತ್ತ ಸ್ಟ್ರೆಚ್ ಮಾಡಿದಳು ಬಾಡಿಯನ್ನು. ಅಮ್ಮಯ್ಯ, ಪರವಾಗಿಲ್ಲ, ನನ್ನ ಮೈಯಲ್ಲಿ ಎಲ್ಲ ಮೂಳೆಗಳು ಚೆನ್ನಾಗಿವೆ ಇವೆ. ಇಲ್ಲದಿದ್ದರೆ ಎಲ್ಲಿ ಆ ರೋಲರ್ ಕೆಳಗೆ ಬಿದ್ದು ತುಂಡುಗಳಾದವೋ ಅಂದುಕೊಳ್ಳುತ್ತಾ ಫೋನ್ ತೆಗೆದುಕೊಂಡು ತಾರಕ್ನ ಡಯಟ್ ಪ್ರಕಾರ ಫುಡ್ ಆರ್ಡರ್ ಮಾಡಿ ಅರ್ಜೆಂಟ್ ಎಂದು ಹೇಳಿ ಕಾಲ್ ಕಟ್ ಮಾಡಿ ಸ್ವಲ್ಪ ಹೊತ್ತು ಬೆಡ್ ಮೇಲೆ ಬಿದ್ದುಕೊಂಡಳು. ಸಾಹಿ ರೂಮ್ನಿಂದ ಹೊರಗೆ ಬಂದ ತಾರಕ್ ಗೂಬೆ ಮುಖದವಳು. ಎಷ್ಟು ಕೂಗಿದರೂ ಕೂಡ ಫೋನ್ನಲ್ಲಿ ಯಾರೊಂದಿಗೆ ಮಾತನಾಡಿದಳು ಎಂದು ಮಾತ್ರ
ಹೇಳಲಿಲ್ಲ. ಅಷ್ಟು ಪರ್ಸನಲ್ ಯಾರಾಗಿರಬಹುದು ಎಂದು ಯೋಚಿಸುತ್ತಾ ತನ್ನ ರೂಮ್ಗೆ ಹೋಗಿ ಈಗ ಫುಡ್ ತರುತ್ತಾಳಲ್ಲ, ಆಗ ಏನಾದರೂ ಮಾಡಿ ಅವಳ ಫೋನ್ನಲ್ಲಿ ಈ ಮೊದಲು ಮಾತನಾಡಿದ ನಂಬರ್ ನೋಟ್ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಾ ಮತ್ತೆ ಅವನೇ, ಚೀಚಿ, ನಾನೇನು ಅವಳ ಬಗ್ಗೆ ಇಷ್ಟೊಂದು ಯೋಚಿಸುತ್ತಿದ್ದೇನೆ, ಅವಳು ಯಾರೊಂದಿಗೆ ಮಾತನಾಡಿದರೆ ನನಗೇನು, ಅಂದ ಹಾಗೆ ನಾನೇನು ಅವಳ ಮೇಲೆ ಹಾಗೆ ಸೆಟಲ್ ಆದೆನು ಎಂದು ತನ್ನನ್ನು ತಾನೇ ಬೈದುಕೊಂಡನು. ಅಂದ ಹಾಗೆ ಅವಳ ಬಾಡಿ ಏನು ಮತ್ತೆ ಅಷ್ಟು ಮೃದುವಾಗಿದೆ, ಅಸಲು ಅವಳ ಮೈಯಲ್ಲಿ ಮೂಳೆಗಳು ಇವೆಯೋ ಇಲ್ಲವೋ, ಅವಳ ತುಟಿಗಳು ಏನು ಅಷ್ಟು ಕೆಂಪಾಗಿವೆ, ಇಷ್ಟು ಹ್ಯಾಂಡ್ಸಮ್ ಆದ ನನ್ನನ್ನೇ ಮರಳು ಮಾಡಿದಳು ಅಂದರೆ ಅವಳು ಸಾಮಾನ್ಯದವಳಲ್ಲ, ಅವಳೊಂದಿಗೆ ಜಾಗರೂಕವಾಗಿ ಇರಬೇಕು ಅಂದುಕೊಂಡನು ತಾರಕ್. ಹಾಂ, ನೋಡೋಣ, 10 ನಿಮಿಷಗಳಲ್ಲಿ ಲಂಚ್ ತರಲು ಹೇಳಿದ್ದೇನೆ ಅಲ್ಲವೇ, ತರುತ್ತಾಳೋ ಇಲ್ಲವೋ, ಈ ವೇಳೆಗೆ ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂದುಕೊಂಡು ತನ್ನ ಲಗೇಜ್ ಬ್ಯಾಗ್ನಿಂದ ಟವಲ್ ತೆಗೆದುಕೊಂಡು ವಾಶ್ರೂಮ್ ಒಳಗೆ ಹೋದನು. ಸರಿಯಾಗಿ 15 ನಿಮಿಷಗಳ ನಂತರ ಫುಡ್ ತೆಗೆದುಕೊಂಡು ತಾರಕ್ ಡೋರ್ ನಾಕ್ ಮಾಡಿದಳು ಸಾಹಿತ್ಯ. ಅತ್ತ ಕಡೆಯಿಂದ ಯಾವುದೇ ಆನ್ಸರ್ ಬರುತ್ತಿದ್ದಾಗ ಬಾಗಿಲು ಕೂಡ ಲಾಕ್ ಮಾಡಿದ್ದು ಇಲ್ಲದಿರುವುದರಿಂದ ಲಂಚ್ ತೆಗೆದುಕೊಂಡು ಒಳಗೆ ಹೋದಳು. ಅವನು ಶವರ್ನಲ್ಲಿ ಬಿಸಿ ಇರುವುದರಿಂದ ಖಾಲಿ ರೂಮ್ ದರ್ಶನ ನೀಡಿತು ಸಾಹಿಗೆ. ಫುಡ್ ಟ್ರೇ ಅಲ್ಲಿದ್ದ ಟೇಬಲ್ ಮೇಲೆ ಸರಿಪಡಿಸುತ್ತಾ ಇರುವಾಗ ವಾಶ್ರೂಮಿನಿಂದ ಕೇಳಿಸುತ್ತಿದ್ದ ವಾಟರ್ ಸೌಂಡ್ಗೆ ಓಹೋ, ಹೀರೋರವರು ಜಲಕ್ರೀಡೆ ಆಡುತ್ತಿದ್ದಾರೆ ಅಂದುಕೊಂಡು ಟೇಬಲ್ ಮೇಲೆ ಫುಡ್ ಬಾಕ್ಸ್ ಇಟ್ಟು ಬಾಲ್ಕನಿಯಿಂದ ಹೊರಗಿನ ವ್ಯೂ ಚೆನ್ನಾಗಿ ಕಾಣುವುದರಿಂದ ಅಲ್ಲಿ ಹೋಗಿ ನಿಂತುಕೊಂಡಳು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರೋರು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.